ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಏನ್ ಅಪರೂಪಕ್ಕೆ ರಾಯರೇ ಜಾತಕ ತೋರ್ಸಕ್ ಬಂದಿದ್ದೀರಾ? ಏನ್ ವಿಷಯ? ಯಾರ್ ಜಾತಕ ನೋಡ್ಬೇಕು? ನನ್ನ ಮಗ ಶರತ್ ಮತ್ತೆ ಮಾಯಾ ಜಾತಕ ಕೂಡು ಬರುತ್ತಾ ಅಂತ ನೋಡ್ಬೇಕಾಯ್ತು. ಅವರಿಬ್ಬರಿಗೂ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಒಳ್ಳೇದು. ನಮಸ್ಕಾರ. ನಮಸ್ಕಾರ. ಕ್ಷಮಿಸಿ, ತುಂಬಾ ಟ್ರಾಫಿಕ್ ಇದ್ದಿದ್ದರಿಂದ ಬರೋದು ತಡ ಆಯ್ತು. ನೋಡಿದ್ರ ಜಾತಕನ? ಇಲ್ಲ, ರಾಯರು ಈಗಷ್ಟೇ ಬಂದ್ರು. ಹೀಗೆ ಮಾತಾಡ್ತಾ ಇದ್ವಿ, ನೀವು ಬಂದ್ರಲ್ಲ, ಈಗ ನೋಡ್ತೀನಿ. ಶರತ್ ಮಾಯಾ ಜಾತಕ ಹೊಂದಾಣಿಕೆ ಆಗೇ ಆಗತ್ತೆ. ಆಗೋ ಥರ ನಾನು ಮಾಡಿದ್ದೀನಿ. ಏನಾಯ್ತು? ನನ್ನ ಜೀವಮಾನದಲ್ಲಿ ಇಷ್ಟು ವಿರುದ್ಧವಾಗಿರೋ ಜಾತಕ ನೋಡಿರಲಿಲ್ಲ. ಇವ್ರಿಬ್ರು ಮದುವೆ ಆದ್ರೆ ದೊಡ್ಡ ಅನರ್ಥನೇ ಆಗೋಗುತ್ತೆ. ಇವರಿಬ್ರು ಜೀವನ ಪೂರ್ತಿ ನರಳ್ತಾರೆ. ಒಂದು ವೇಳೆ ಮದುವೆ ಅಂತ ಆದ್ರೆ ಅದು ದೊಡ್ಡ ದುರಂತನೇ ಆಗತ್ತೆ. ಅಯ್ಯೋ ದೇವ್ರೆ, ಏನ್ ಹೇಳ್ತಾ ಇದ್ವಿ? ಹೌದು ರಾಯರೇ, ಇವರಿಬ್ರು ಮದುವೆ ಆದ್ರೆ ಇಡೀ ಗ್ರಹಗಳೇ ಅಲ್ಲೋಲೋ ಕಲ್ಲೋಲೋ ಆಗತ್ತೆ. ಅಷ್ಟೇ ಅಲ್ಲ, ಇವರ ದಾಂಪತ್ಯ ರೇಖೆಯಲ್ಲಿ ದೊಡ್ಡ ಬಿರುಕು ಮೂಡತ್ತೆ. ಇದರಿಂದ ಇಡೀ ಮನೆಗೆ ಕೇಡು. ಏನಾಗ್ತಾ ಇದೆ ಇಲ್ಲಿ? ಜಾತಕ ಯಾಕೆ ಹೊಂದಾಣಿಕೆ ಆಗ್ತಾ ಇಲ್ಲ? ಹೇಗೆ ಸಾಧ್ಯ ಇದು? ಶಾಸ್ತ್ರಿಗಳೇ, ಇನ್ನೊಂದ್ಸಲ ನೋಡಿ, ಎಲ್ಲೋ ಏನೋ ಗೊಂದಲ ಆಗಿರ್ಬೇಕು. ಇಲ್ಲಮ್ಮ, ಜಾತಕನ ಎರಡೆರಡು ಸಲ ನೋಡಿದ್ದೀನಿ. ನೀವು ಕೊಟ್ಟಿರೋ ತಿಥಿ, ದಿನಾಂಕ, ಸಮಯ ಎಲ್ಲ ಸರಿಯಾಗಿದ್ದು ಅನ್ನೋದಾದ್ರೆ ನಾನು ಹೇಳ್ತಿರೋ ಭವಿಷ್ಯ ಸರಿಯಾಗೇ ಇದೆ. ಸಾಧ್ಯ ಇಲ್ಲ, ಇದು ಸಾಧ್ಯನೇ ಇಲ್ಲ. ಎರಡೂ ಜಾತಕ ಹೊಂದ್ಕೊಳ್ಳೋ ಥರ ನಾನು ಮಾಡಿದ್ನಲ್ಲ, ಆದರೂ ಹೊಂದಿಕೆ ಆಗ್ತಾ ಇಲ್ಲ ಅಂದ್ರೆ ಏನರ್ಥ? ಯಾಕೆಲ್ಲನೂ ನನ್ನ ವಿರುದ್ಧವಾಗಿ ನಡೀತಿದೆ? ನನಗೆ ಶರತ್ ಮಾಯಾ ಜೋಡಿ ಸರಿ ಇಲ್ಲ ಅನ್ಸುತ್ತೆ. ನನ್ನನ್ನು ಕ್ಷಮಿಸ್ಬಿಡು ಮಾಯಾ. ಈ ಮದುವೆ ಬಗ್ಗೆ ನೀನು ತುಂಬಾ ಕನಸುಗಳನ್ನು ಕಟ್ಕೊಂಡಿರ್ತೀಯ ಅಂತ ನನಗೆ ಗೊತ್ತು. ಅಕಸ್ಮಾತ್ ಈ ಮದುವೆ ಆದ್ರೆ ನೀವಿಬ್ರು ಖುಷಿಯಾಗಿರೋದಿಲ್ಲ ಅಂತ ಜ್ಯೋತಿಷಿಗಳು ಹೇಳಿದ್ದಾರೆ. ಬೇಕಾದ್ರೆ ಮಾಳವಿಕನ್ ಕೇಳು, ಅಲ್ವಾ ಮಾಳವಿಕಾ? ನೋಡಮ್ಮ, ನಿಮ್ಮಿಬ್ಬರು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿನೇ ನಾನೀ ಮಾತಾಡ್ತಾ ಇರೋದು. ನಾವೀಗಾಗಲೇ ಅಂಬಿಕನ ಕಳ್ಕೊಂಡಿದ್ವಿ. ಇನ್ಯಾರನ್ನು ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದು. ನೀನೀ ಮನೆಗೆ ಸೊಸೆ ಆಗದೆ ಇರ್ಬೋದು, ಆದರೆ ಮಗಳಾಗಿರ್ತೀನಿ. ಈ ಮನೇಲಿ ಸಿಗಬೇಕಾದ ಗೌರವ, ಅಕ್ಕರೆ, ಪ್ರೀತಿ ಎಲ್ಲ ನಿನಗೆ ಸಿಗುತ್ತೆ. ಇದರಲ್ಲಿ ಯಾವ ಕೊರತೆನೂ ಆಗಲ್ಲ. ಅಂದ್ರೆ ಅಣ್ಣ, ಮಾಯಾ ದಮಯಂತಿ ಸಾಕು ಅನ್ನಲ್ಲ. ಈ ವಿಷಯದಲ್ಲಿ ಯಾರೂ ನನ್ನ ಹತ್ರ ವಾದ ಮಾಡಕ್ ಬರಬೇಕು. ನನ್ನ ತೀರ್ಮಾನನೇ ಕೊನೆ.
ಪುಟ್ ಮೇಡಮ್ ನಿಧಾನ, ಇಲ್ಲಿ ಬಾಯ್ಲಿ. ಪುಟ್ ಮೇಡಮ್, ಪುಟ್ ಮೇಡಮ್ ಬಾಯ್ಲಿ, ನಿಧಾನ, ಬೀಳ್ತ್ಯಾ, ಬಾಯ್ಲಿ. ಪುಟ್ ಮೇಡಮ್ ಬಾ. ಏನಾಯ್ತು? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಏಯ್ ಏಯ್ ಪುಟ್ ಮೇಡಮ್, ಪುಟ್ ಮೇಡಮ್ ಯಾಕೆ ಹಿಂಗ್ ತಿರುಗ್ತಿದ್ಯಾ? ಏ ಓ, ನಿನಗೆ ಖುಷಿ ಆಗ್ಬಿಟ್ಟಿದ್ಯಾ? ಅದಕ್ಕೆ ಹೀಗೆಲ್ಲ ಆಡ್ತಿದ್ಯಾ ನೀನು? ಪುಟ್ ಮೇಡಮ್, ಯಪ್ಪ ಯಪ್ಪ, ಇಡೀ ರೂಮು ಬುಗ್ರಿ ತರ ಗಿರ್ರಂತ ತಿರುಗ್ತಾ ಇದೆ. ಪುಟ್ ಮೇಡಮ್, ನಿಂಗ್ ಖುಷಿ ಆಗಿದೆ ಅಲ್ವಾ? ಏ ಪುಟ್ ಮೇಡಮ್, ಎಲ್ಗೋಗ್ತಿದ್ಯಾ? ಜೋರಾಗಿ ಎಲ್ಲೋದ್ಲುಳು? ನೋಡ್ತೀನಿ. ಪುಟ್ ಮೇಡಮ್, ಐಸ್ ಕ್ರೀಮು? ಹೌದು, ಏನ್ ವಿಶೇಷ? ಓ, ನಿಂಗ್ ಖುಷಿ ಆಗಿದೆ ಅಲ್ವಾ? ಪುಟ್ ಮೇಡಮ್, ನಿಮ್ಮ ಅಮ್ಮನ ಜಾಗಕ್ಕೆ ಬೇರೆ ಯಾರೂ ಬರಲ್ಲ. ಅಂಬಿಕಾ ಅವರೇ ನಿಮ್ಮ ಅಮ್ಮ ಯಾವಾಗ್ಲೂ ಇರ್ತಾರೆ ಅಂತ ನಿಂಗ್ ಖುಷಿ ತಾನೆ? ಪುಟ್ ಮೇಡಮ್, ಅಂದ್ರೆ ನಾವಿಬ್ರು ಇವಾಗ ಅದೇನೋ ಹಾ ಪಾರ್ಟಿ ಅಂತಾರಲ್ಲ, ನಾವಿಬ್ರು ಇವಾಗ ಅದನ್ನೇನ ಮಾಡ್ತಿರೋದು. ಪುಟ್ ಮೇಡಮ್, ನೀನ್ ಹೀಗ್ ನಗ್ತಿದ್ರೆ ನೋಡಕ್ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಿನ್ ಮುಖದಲ್ಲಿ ನಗು, ಈ ಸಂತೋಷ ಯಾವಾಗ್ಲೂ ಹೀಗೆ ಇರ್ಬೇಕು ಅನ್ನೋದೇ ನನ್ನ ಹಾರೈಕೆ.